ವೀಕ್ಷಕರೇ ನಮಸ್ಕಾರ. ಇದರಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಮಂಡ್ಯ ನಗರದ ಹೊರವಲಯದಲ್ಲಿರುವ ಸ್ಯಾಂಜೋ ಆಸ್ಪತ್ರೆಯಲ್ಲಿ ಅದ್ದೂರಿಯಾಗಿ ಕ್ರಿಸ್ಮಸ್ ಆಚರಣೆ. ಈ ಸಂದರ್ಭದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಸಿಹಿ ಹಂಚಿ ಕ್ರಿಸ್ಮಸ್ ಹಾಡುಗಳನ್ನು ಹಾಡಿ ಸಂಭ್ರಮಿಸಲಾಯಿತು. ಸಿಸ್ಟರ್ ಡೋಯಲ್ ಮಾತನಾಡಿ, ಎಲ್ಲರಿಗೂ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಕ್ರಿಸ್ಮಸ್ ಅಂದರೆ ಏಸು ಹುಟ್ಟಿದ ದಿನ. ಜಗತ್ತಿನಾದ್ಯಂತ ಡಿಸೆಂಬರ್ ತಿಂಗಳ 25ರಂದು ಕ್ರಿಸ್ಮಸ್ ಆಚರಿಸಲಾಗುತ್ತಿದೆ. ಪ್ರೀತಿ ವಿಶ್ವಾಸದಿಂದ ಬದುಕಿ ಎಲ್ಲ ಮಾನವರು ಒಂದೇ ಎಂಬ ಉದಾತ್ತ ಭಾವ ಉಂಟಾದಾಗ ಜಗತ್ತು ಸುಂದರವಾಗಿರುತ್ತದೆ. ಆಗ ಪ್ರತಿ ಮಾನವರು ದೈವ ಸ್ವರೂಪಿಯಾಗಿರುತ್ತಾರೆ ಎಂಬುದೇ ಏಸು ಕ್ರಿಸ್ತನ ಬೋಧನೆ ಎಂದು ತಿಳಿಸಿದರು. ಗಿರೀಶ್, NKS TV4 ನ್ಯೂಸ್, ಮಂಡ್ಯ. ಎಲ್ಲರಿಗೂ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಕ್ರಿಸ್ಮಸ್ ಅಂದರೆ ಯೇಸು ಕ್ರಿಸ್ತರು ಹುಟ್ಟಿದ ಸಂಭ್ರಮದ ದಿನ. ಜಗತ್ತಿನಾದ್ಯಂತ ಪ್ರತಿ ವರ್ಷ ಡಿಸೆಂಬರ್ ತಿಂಗಳ 25ನೇ ದಿನವನ್ನು ಯೇಸು ಕ್ರಿಸ್ತರ ಹುಟ್ಟುಹಬ್ಬವಾಗಿ ಆಚರಿಸಲಾಗುತ್ತದೆ. ಶ್ರಮ ಇರುವಲ್ಲಿ ಪ್ರೀತಿ ವಿಶ್ವಾಸ ಮೊಳೆಯುತ್ತದೆ. ಎಲ್ಲ ಮಾನವರು ಒಂದೇ ಎಂಬ ಉದಾತ್ತ ಭಾವ ಉಂಟಾದಾಗ ಜಗತ್ತು ಸುಂದರವಾಗುತ್ತದೆ. ಆಗ ಪ್ರತಿ ಮಾನವನು ದೈವ ಸ್ವರೂಪಿಣಿಯಾಗುತ್ತಾನೆ ಎಂಬುದೇ ಯೇಸು ಕ್ರಿಸ್ತರ ಬೋಧನೆಯ ಸಾರ. ಮತ್ತೊಮ್ಮೆ ಎಲ್ಲರಿಗೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು. ಪರಲೋಕದಲ್ಲಿರುವ ಪಿತದೇವನೇ, ಪರಿಪೂಜ್ಯವಾಗಲಿ ನಾಮವು. ಪರಿಪಾಲನೆ ಪಾವನ ಪ್ರಭುದೇವನೇ, ನೀ ಪಾವನ. ಆಗಲಿ ಚಿತ್ತವು ಗೋಪುರದಲ್ಲಿ ಅನುದಿನ ಭೋಜನ ನೀಡುತ್ತ ನೀನು ನಮ್ಮನ್ನು ಸಲವು ಕೆಪ್ಪಿದ ನೀನು. ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ವಸತಿ ಶಾಲೆ ರಾಜ್ಯ ಮಟ್ಟಕ್ಕೆ ಆಯ್ಕೆ. ಲಿಂಗನಹಳ್ಳಿ ಸಮೀಪದ ಬಳ್ಳಾವರ ಗ್ರಾಮದಲ್ಲಿ ಸೈಂಟ್ ಆನ್ಸ್ ಶಾಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ನಡೆಯಿತು. ಪಟ್ಟಣದ ಸಮೀಪದ ದೊರ್ರಾಳು, ಎಚರಂಗಾಪುರ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲಾ ಮಕ್ಕಳು ಅಭೂತಪೂರ್ವಕವಾಗಿ ಕವಾಲಿ ಪ್ರದರ್ಶನ ನೀಡಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದರು. ಹಾಗೂ ವಸತಿ ಶಾಲೆಯ ಎಲ್ಲ ಮಕ್ಕಳು, ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗ ಸಂಭ್ರಮ ವ್ಯಕ್ತಪಡಿಸಿದರು. ಶಾಲಾ ಪ್ರಾಂಶುಪಾಲರಾದ ಹರೀಶ್ ಅವರು ಹರ್ಷವನ್ನು ವ್ಯಕ್ತಪಡಿಸುತ್ತಾ, ಕಳೆದ ಬಾರಿ ನಮ್ಮ ಮಕ್ಕಳು ಸ್ವಲ್ಪದರಲ್ಲಿಯೇ ರಾಜ್ಯ ಮಟ್ಟಕ್ಕೆ ಹೋಗುವುದು ತಪ್ಪಿದ್ರಿಂದ ಶಿಕ್ಷಕ ವರ್ಗದವರಿಗೆ ನಿರಂತರ ಪರಿಶ್ರಮದಿಂದ ಮಕ್ಕಳ ಪರಿಶ್ರಮದಿಂದ ಈ ಬಾರಿ ಗುರಿ ಸಾಧಿಸುವುದು ಸಂತಸ ತಂದಿದ್ದು, ವಸತಿ ಶಾಲೆಯ ಎಲ್ಲ ಶಿಕ್ಷಕರು ಹಾಗೂ ಸಿಬ್ಬಂದಿಗಳ ಪರಿಶ್ರಮ ಇದು ಎಲ್ಲರಿಗೂ ಸಲ್ಲುತ್ತದೆ. ಹಾಗೆಯೇ ಕ್ರೀಡೆಗಳಲ್ಲೂ ಹಲವಾರು ಬಹುಮಾನ ಪಡೆದಿದ್ದು, ಈ ಬಾರಿ SSLCಯಲ್ಲಿಯೂ ಉತ್ತಮ ಫಲಿತಾಂಶ ನೀಡುವಲ್ಲಿ ಎಲ್ಲರೂ ಶ್ರಮಿಸುತ್ತಿರುವರು ಎಂದರು. ಕವಾಲಿ ಪ್ರದರ್ಶನ ನೀಡಿದ ಇಂಚರ, ಹರಿಪ್ರಿಯಾ, ತ್ರಿವೇಣಿ, ಸ್ನೇಹ ನಾಯಕ, ಚೈತನ್ಯ, ಶಾಲಿನಿ ಹಾಗೂ ಎಲ್ಲ ಮಕ್ಕಳನ್ನ ಅಭಿನಂದಿಸಿದರು. ವಸತಿ ಶಾಲಾ ಶಿಕ್ಷಕರಾದ ವಾರ್ಡನ್ ರಾಣಿ, ಆಯಿಷಾ ಬೇಗಂ, ಭವ್ಯ, ಕಾವ್ಯ, ರವಿ ನಾಯಕ್, ಶಶಿಕುಮಾರ್, ಲಿಂಗರಾಜ್, ಮಂಜುನಾಥ್, ರೋಹಿತ್, ಭರತ್ ಹಾಗೂ ಸಿಬ್ಬಂದಿಗಳು ಮತ್ತು ಮಕ್ಕಳು ಉಪಸ್ಥಿತರಿದ್ದರು. ಪ್ರತಿಭಾ HE, NKS TV4 ನ್ಯೂಸ್, ತರೀಕೆರೆ. ನಂದಿಬಟ್ಲು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ NJ ಬದ್ರೇಗೌಡ, ಉಪಾಧ್ಯಕ್ಷರಾಗಿ ತುಂಗಾಬಾಯಿ ಗಂಗಾನಾಯಕ್ ಅವಿರೋಧ ಆಯ್ಕೆ.
ಅಧಿಕಾರ ಶಾಶ್ವತವಲ್ಲ. ಅಧಿಕಾರ ಇದ್ದಾಗ ಗ್ರಾಮ ಪಂಚಾಯಿತಿಯಿಂದ ಗ್ರಾಮಸ್ಥರಿಗೆ ನೀಡಲಾಗುವ ಎಲ್ಲ ಸೌಲಭ್ಯಗಳನ್ನು ತಾರತಮ್ಯವಿಲ್ಲದಂತೆ ನೀಡಿ ಆ ಮೂಲಕ ಸರ್ವರಿಗೂ ಸಮಪಾಲು ಎಂಬಂತೆ ಆದ್ಯತೆ ಮೇರೆಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು ಶ್ರಮಿಸುವುದಾಗಿ ನಂದಿಬಟ್ಲು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಎನ್ಜೆ ಭದ್ರೇಗೌಡ ಹೇಳಿದರು. ಹಿಂದಿನ ಅಧ್ಯಕ್ಷರಾಗಿದ್ದ ಅಬೂಬಕರ್ ಕುಟ್ಟಿ ಮತ್ತು ಉಪಾಧ್ಯಕ್ಷರಾಗಿದ್ದ ಲಕ್ಕಮ್ಮ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಉಪಾಧ್ಯಕ್ಷ ಚುನಾವಣೆ ಮಂಗಳವಾರ 11 ಮಂದಿ ಸದಸ್ಯರಿರುವ ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಅಧ್ಯಕ್ಷ ಸ್ಥಾನಕ್ಕೆ ಎನ್ಜೆ ಭದ್ರೇಗೌಡ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ತುಂಗಾಬಾಯಿ ಗಂಗಾನಾಯಕ್ ಅವರನ್ನ ಹೊರತುಪಡಿಸಿ ಬೇರೆ ಯಾವ ಸದಸ್ಯರು ತಮ್ಮ ನಾಮಪತ್ರಗಳನ್ನು ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ತರೀಕೆರೆ ತಾಲೂಕು ತೋಟಗಾರಿಕಾ ಇಲಾಖಾ ಸಹಾಯಕ ನಿರ್ದೇಶಕರಾದ ಟಿ ಯತಿರಾಜು ಅವರು ಎನ್ಜೆ ಭದ್ರೇಗೌಡ ಅವರನ್ನ ನೂತನ ಅಧ್ಯಕ್ಷರನ್ನಾಗಿ ತುಂಗಾಬಾಯಿ ಗಂಗಾನಾಯಕ್ ಅವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಈ ಸಂದರ್ಭದಲ್ಲಿ ಬಂಜಾರ ಸಮಾಜದ ಅಧ್ಯಕ್ಷರಾದ ಸತ್ಯಪ್ಪ ಆರ್, ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಬಿಎಂ ಉಮಾಶಂಕರ್, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಬಗರ್ ಹುಕುಂ ಸದಸ್ಯ ಮೊಹಮ್ಮದ್ ಅಕ್ಬರ್, ಮಾಜಿ ಜಿಲ್ಲಾ ತಾಲೂಕಾ ಪಂಚಾಯಿತಿ ಅಧ್ಯಕ್ಷ ಟಿಆರ್ ರವಿ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬಿ ಕೃಷ್ಣೇಗೌಡ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಪ್ರದೀಪ HE NKS TV4 ನ್ಯೂಸ್ ತರೀಕೆರೆ. ಗ್ರಾಮ ಪಂಚಾಯತ್ ಸದಸ್ಯರು ಅದ್ರ ಜೊತೆಗೆ ಶಾಸಕರ ಒಂದು ಮನೋಭಾವನೆಯಿಂದ ಈ ಚುನಾವಣೆ ಆಗದ ರೀತಿಯಲ್ಲಿ ಅವಿರೋಧ ಆಯ್ಕೆ ಆಗಿರೋದಕ್ಕೆ ತಮ್ಮೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಶುಭಾಶಯಗಳನ್ನ ಒಂದನ್ನು ತಿಳಿಸ್ತೀನಿ. ಯಾಕೆಂತಂದ್ರೆ ಕೆಲಸ ಮಾಡ್ತಾ ನನ್ನ ಸ್ನೇಹಿತ ಬಂದು ಭದ್ರೇಗೌಡರು ಇಲ್ಲಿ ಇನ್ನೂ ಉತ್ತಮವಾದ ಆಡಳಿತ ವ್ಯವಸ್ಥೆಯನ್ನು ಮಾಡಿ ಅದೇ ರೀತಿ ವೃಂದಾಬಾಯಿ ಅವರು ಕೂಡ ಒಳ್ಳೆ ಒಂದು ಕಾರ್ಯನ ನಿರ್ವಹಿಸಿ ಈ ಒಂದು ಪಂಚಾಯಿತಿಗೆ ಹೆಸರಾಗ್ತಕ್ಕಂಥ ಒಳ್ಳೆ ಕೆಲಸನ ಮಾಡ್ತಾ ಇದ್ದ ಆಶ್ರಿತ ಅವರು ಕೂಡ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಆಮೇಲೆ ರಾತ್ರಿ ಕಾರ್ಯಕರ್ತರುಗಳು ಭಾಳ ಶ್ರಮ ಪಟ್ಟಿದ್ದಾರೆ, ಅದು ಹೇಳಂಗಿಲ್ಲ. ಸಿಕ್ಕಾಪಟ್ಟೆ ಶ್ರಮಪಟ್ಟು ಭದ್ರೇಗೌಡರು ಅಧ್ಯಕ್ಷರು ಮಾಡಲೇಬೇಕು ಅಂತ ಹೋರಾಟ ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಹಿರಿಯರು ಸತ್ಯಪ್ಪ ಇರ್ತಾರಲ್ಲ, ಭಾಳ ಹಿನ್ನೆಲೆ ಭಾರಿ ಕೆಲಸ ಮಾಡಿದ್ದಾರೆ, ಅವರಿಗೂ ಧನ್ಯವಾದ. ಆಮೇಲೆ ಶಾಸಕರು ಅವರು ಕೂಡ ನನಗೆ ಭಾಳ ಸಹಕಾರ ಮಾಡಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಅಕ್ಬರ್ ಅವರು ಕೂಡ ಭಾಳ ಇದು ಮಾಡಿದ್ದಾರೆ, ರಮೇಶ್ ಅವರು ಮಾಡಿದ್ದಾರೆ, ಇದೆಲ್ಲರಿಗೂ ಧನ್ಯವಾದಗಳು. ನಾನು ಕೂಡ 10 ವರ್ಷ ಅಧಿಕಾರ ಮಾಡಿ ಸೊಸೈಟಿಯಲ್ಲಿ 13 ತಿಂಗಳು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. 13 ತಿಂಗಳಲ್ಲಿ ನಾನು 53 ಲಕ್ಷ ಖರ್ಚು ಮಾಡಿ ಒಂದು ಬಿಲ್ಡಿಂಗನ್ನು ಕಟ್ಟಿದ್ದು ಫಸ್ಟ್ನೇ ಬಾರಿ. 2ನೇ ಬಾರಿ ಅಲ್ಲಿ ಸದಸ್ಯನಾಗಿ ಹೋಗಿ 88 ಲಕ್ಷ ಖರ್ಚು ಮಾಡಿ ಇನ್ನೊಂದು ಬಿಲ್ಡಿಂಗ್ ಕಟ್ಟಿದ್ವಿ. ಅದೇ ರೀತಿ ಇಲ್ಲೂ ಒಂದು ಬಿಲ್ಡಿಂಗನ್ನು ನಮ್ಮ ಕಾಲದಲ್ಲೇ ಉದ್ಘಾಟನೆ ಮಾಡಬೇಕು ಅಂತ ನಮ್ಮ ಆಸೆ. ನಿಮಗೆ ಮಾತಾಡಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಿಶೇಷ. ಇದು ಜಾತ್ಯತೀತವಾಗಿ ಇರ್ತಕ್ಕಂಥ ಒಂದು ಏಕೈಕ ಹೋಬಳಿ. ಇಲ್ಲಿನ ಜನ ಶಾಂತಿ ಮತ್ತು ಸೌಹಾರ್ದತೆಗೆ ಹೆಸರು. ಈ ಕರತಿಗಿರಿ ವೀರಭದ್ರೇಶ್ವರ ಸನ್ನಿಧಾನದಲ್ಲಿ ಇರ್ತಕ್ಕಂಥದ್ದು ಒಂದು ಭಕ್ತಿ ಭಾವನೆ ತುಂಬಿರ್ತಕ್ಕಂಥ ಈ ಪ್ರಕೃತಿ ಸಮುದಾಯದಲ್ಲಿ ನಾವು ಬದುಕ್ತಾ ಇದ್ದೀವಿ. ಇಲ್ಲಿ ಯಾರಿಗೆ ಕಚ್ಚಾಡ್ತಕ್ಕಂಥ ಒಂದು ರಕ್ತಪಾತದ ರಾಜಕಾರಣ ನಡೆಯೋದಿಲ್ಲ. ಎಲ್ಲರಿಗೂ ಆಸೆ ಇರುತ್ತೆ, ನಾನು ಅಧ್ಯಕ್ಷರಾಗಬೇಕು, ಉಪಾಧ್ಯಕ್ಷರಾಗಬೇಕು ಅಂತ. ನಾವು ಮನಸ್ಸು ಮಾಡಿ ಎಲ್ಲರೂ ಈ ಪಂಚಾಯತಿನಲ್ಲಿ 11 ಜನ ಸದಸ್ಯರು ಒಬ್ಬರು ಅಧ್ಯಕ್ಷರಾಗ್ಬೋದು, ಒಬ್ಬರು ಉಪಾಧ್ಯಕ್ಷರಾಗ್ಬೋದು. ಅವಕಾಶ ಇರೋದು ಆ ಥರ. ಯಾಕೆ ಅಂತಂದ್ರೆ ಈ ಭಾರತದ ಭಗವಂತ ಸಂವಿಧಾನ ಪಿತಾಮಹ ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಸಂವಿಧಾನದಲ್ಲಿ 5 ವರ್ಷಕ್ಕೊಂದ್ಸರಿ ಚುನಾವಣೆ ಬರುತ್ತೆ. ಈ ಗ್ರಾಮ ಪಂಚಾಯತಿನಲ್ಲಿ ಒಂದು ಮೀಸಲಾತಿ ನಿಗದಿಪಡಿಸಿರೋ ಸಂದರ್ಭದಲ್ಲಿ ವರ್ಷಕ್ಕೆ ತಿಂಗಳಿಗೆ ಒಂದು 3 ತಿಂಗಳು 6 ತಿಂಗಳು ಅವರವರ ಒಂದು ಒಪ್ಪಂದದ ಮೇಲೆ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಬದಲಾವಣೆ ಸಾಧ್ಯತೆ ಇದೆ. ಇಲ್ಲಿ ಎಲ್ಲರಿಗೂ ಒಂದು ಸಮಾನತೆ ಅಧಿಕಾರ ಬೇಕು ಅನ್ನೋ ಒಂದು ಅನಿಸಿಕೆಯಿಂದ ಎಲ್ಲ ಸರ್ವ ಸದಸ್ಯರುಗಳ ಒಂದು ಒಮ್ಮತದಿಂದ ಇವತ್ತು ಚುನಾವಣೆಗೆ ಅವಕಾಶ ಮಾಡದಂಗೆ ಅಧ್ಯಕ್ಷರಾಗಿ ಇವತ್ತು ಭದ್ರೇಗೌಡರು ಆಯ್ಕೆಯಾಗಿರೋದು ಎಲ್ಲ ಸದಸ್ಯರುಗಳು ಮತ್ತು ಯಾರೇ ಆಕಾಂಕ್ಷಿ ಇದ್ರು ಅವರ ಒಂದು ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಹಾಗೆ ತುಂಗಾಬಾಯಿ ಅವರು ಕೂಡ ಒಂದು ತಾಯಿ ಮನೋಭಾವನೆ ಉಳ್ಳಂಥ ಒಬ್ಬಳು ಹೆಣ್ಣುಮಗಳು, ಒಳ್ಳೆ ಉತ್ತಮವಾದ ಒಂದು ಆಡಳಿತ ನಿರ್ವಹಣೆ ಮಾಡಿರೋ ಒಂದು ಅವಕಾಶ ಸಿಕ್ಕಿದೆ. ಅದನ್ನು ಒಂದು ಅವಕಾಶ ಯಶಸ್ವಿಯಾಗಲಿ ಅಂತೇಳಿ ಹೇಳ್ತಾ, ಹಾಗೆ ತರೀಕೆರೆ ಕ್ಷೇತ್ರದ ಶಾಸಕರಾದ GS ಶ್ರೀನಿವಾಸರವರು ಕೂಡ ಸಮಪಾಲು ಸಾರ್ವಜನಿಕರಿಗೆ ನೆಮ್ಮದಿ ಸಿಗಬೇಕು, ಆಡಳಿತದಲ್ಲಿ ಉತ್ತಮ ಒಂದು ಪಾರದರ್ಶಕತೆ ಇರಬೇಕು ಅನ್ನೋ ಒಂದು ಮನೋಭಾವನೆಯಿಂದ ನೀವೆಲ್ಲರೂ ಹೊಂದಾಣಿಕೆಯಿಂದ ಹೋಗಿ ಅಂತೇಳಿ ಹೇಳಿ ಅವರ ಸಿದ್ಧಾಂತಕ್ಕೆ ಬದ್ಧರಾಗಿ ಎಲ್ಲ ನಮ್ಮ ನಾಯಕರು, ಲಿಂಗಾಯತ ನಾಯಕರಾದ ಒಂದು ರವೀಂದ್ರನಾಥ್ ಅಕ್ಬರ್ಜಿ ಅವರಿರ್ಬೋದು, ನಮ್ಮ ಏನು ಅಧ್ಯಕ್ಷ ಆಕಾಂಕ್ಷಿ ಇದ್ದರು ಅವರಿಗೆ ಸೆಕೆಂಡ್ ಟೈಮಿಗೆ ಅವರಿಗೆ ಅವಕಾಶ ಸಿಗುತ್ತೆ, ಖಂಡಿತ ಅವರು ಅಧ್ಯಕ್ಷ ಆಗ್ತಾರೆ. ಕೃಷ್ಣ ನಾಯಕರು, ಸುರೇಶ್ ಅಣ್ಣವರು, ಕೃಷ್ಣೇಗೌಡರು ಎಲ್ಲ ನಾಯಕರುಗಳ ನೇತೃತ್ವದಲ್ಲಿ ಸತ್ಯಪ್ಪರು ಇರ್ಬೋದು,
ಎಲ್ಲ ಒಂದು ಇದರಲ್ಲಿ ಇವತ್ತು ಒಂದು ಸಂತೋಷವಾಗಿ ಒಂದು ಸಮಾಧಾನಕರವಾಗಿ ಉಪಾಧ್ಯಕ್ಷ ಚುನಾವಣೆ ಮುಂದಿದೆ. ಮುಂದಿನ ದಿನಗಳಲ್ಲಿ ಶಾಸಕ ಯಾವುದೇ ಸರ್ಕಾರ ಇರ್ಬೋದು, ಅವರ ಒಂದು ವ್ಯಾಪ್ತಿ ಸಣ್ಣ ಮಟ್ಟದಲ್ಲಿರುತ್ತೆ, ಆದರೆ ಪವರ್ ಇರುತ್ತೆ. ಅಧಿಕಾರ ಅನ್ನೋದು ಇದೆಯಲ್ಲ, ಒಂದು ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ಅಧ್ಯಕ್ಷರಲ್ಲಿ ಒಂದು ಪವರ್ಫುಲ್. ಯಾಕಂದರೆ ಇದು ಜನ ಆಯ್ಕೆ ಮಾಡಿ ಕಳಿಸೋಂಥ ಒಂದು ಜನಪ್ರತಿನಿಧಿಗಳಾದ ಸೌಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ. ಅದು ಆ ರಾಜಯೋಗ ಯಾರಿರುತ್ತೆ, ಯಾರಿಗೆ ಅದೃಷ್ಟ ಇರುತ್ತೆ ಅವರಿಗೆ ಅದು ಸಿಗೋದು. ಶಾಸಕರ ಮುಖಾಂತರ ಹೆಚ್ಚಿನ ಅನುದಾನ, ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ನಮ್ಮ ಹಿಂದುಳಿದ ಭಾಗಗಳೆಲ್ಲ ಅಭಿವೃದ್ಧಿಪಡಿಸೋದಕ್ಕೆ ನಾವು ಭದ್ರೇಗೌಡರ ಜೊತೆಯಲ್ಲಿ ನಮ್ಮ ಸಹಕಾರ ಕೊಡ್ತೀವಿ. ಅವರು ಕೂಡ ನಮ್ಮೆಲ್ಲರ ಜೊತೆಲಿ ಅವರು ತುಂಬ ಹೃದಯದಿಂದ ಇರ್ತಾರೆ. ಅವರು ನುಡಿದಂತೆ ನಡೆಯುವವರು, ನಾವು ಕೂಡ ನುಡಿದಂತೆ ನಡೆಯುವರು. ಅದ್ದೂರಿಯಾಗಿ ಜರುಗಿತು ಗೌಡೂರಿನ ಶ್ರೀ ವೀರಭದ್ರೇಶ್ವರ ರಥೋತ್ಸವ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗೌಡೂರು ಗ್ರಾಮದ ಆರಾಧ್ಯ ದೈವ ಬೇಡಿ ಬಂದ ಭಕ್ತರ ಇಷ್ಟಾರ್ಥ ಈಡೇರಿಸುವ ಕಲ್ಪ ಶ್ರೀ ವೀರಭದ್ರೇಶ್ವರ ರಥೋತ್ಸವ ನಿನ್ನೆ ಮಂಗಳವಾರ ಸಂಜೆ ಅತಿ ಅದ್ದೂರಿಯಾಗಿ ಜರುಗಿತು. ಇದಕ್ಕೂ ಪೂರ್ವ ರಾಜ ವೆಂಕಟಪ್ಪ ನಾಯಕರ ದರ್ಬಾರ್ನಿಂದ ರಾಜ ಮನೆತವದವರನ್ನ ಸಕಲ ವಾದ್ಯ ಮೇಳಗಳ ಗೌರವಗಳೊಂದಿಗೆ ದೇವಸ್ಥಾನದವರೆಗೂ ಮೆರವಣಿಗೆಯಲ್ಲಿ ಕರೆತಂದರು. ಸಂಸ್ಥಾನಿಕರು ರಥಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು. ತದನಂತರ ಅಮರೇಶ್ವರ ದೇವರು ಗುರು ಅಭಿನವ ಗಜದಂಡ ಶ್ರೀಗಳು ರಥದಲ್ಲಿ ಆಸೀನರಾದರು. ನಂತರ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿ ಸಾಗಿತ್ತು. ವಿವಿಧ ಬಗೆಯ ಹೂವು, ವಿದ್ಯುತ್ ದೀಪಾಲಂಕಾರಗಳೊಂದಿಗೆ ಸರ್ವ ರೀತಿಯಿಂದ ಅಲಂಕೃತಗೊಂಡ ರಥ ಸಾಗುತ್ತಿದ್ದಂತೆ ರಸ್ತೆಯ ಇಕ್ಕಲ್ಲುಗಳಲ್ಲಿ ನಿಂತ ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದ ಸಹಸ್ರಾರು ಭಕ್ತರು ಕಲ್ಲು ಸಕ್ಕರೆ, ಉತ್ತತ್ತಿ, ಬಾಳೆಹಣ್ಣು ಸಮರ್ಪಿಸಿ ಶಿಳ್ಳೆ, ಕೇಕೆಯೊಂದಿಗೆ ಭಕ್ತಿ ಮೆರೆದು ವೈಭವದ ಸುಂದರ ಕ್ಷಣಗಳನ್ನು ಕಣ್ತುಂಬಿಕೊಂಡರು. ರಥೋತ್ಸವ ಪೂರ್ವ ದೇವರಿಗೆ ಮಹಾರುದ್ರಾಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ಜರುಗಿಸಲಾಯಿತು. ಬಂದಂತಹ ಭಕ್ತರಿಗೆ ತಿಂಡಿ ತಿನಿಸು ಸೇರಿದಂತೆ ಇನ್ನು ಅನೇಕ ವಸ್ತುಗಳನ್ನು ನೀಡಲಾಯಿತು. ಆನಂದ ತುರ್ವಿಹಾಳ, NKS TV4 ನ್ಯೂಸ್, ಲಿಂಗಸಗೂರು. ಕುಂದಗೋಳ ಪಟ್ಟಣದಲ್ಲಿ ಕಾವೇರಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಇತ್ತೀಚೆಗೆ ಓಸಿ ಬರೆಯುತ್ತಿದ್ದಾರೆಂದು ಸುಳ್ಳು ಮಾಹಿತಿ ಆಧರಿಸಿ ಕಾವೇರಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಇವರದು ಬಾರ್ ಅಂಡ್ ರೆಸ್ಟೋರೆಂಟ್ ಮಾತ್ರ ಇರುತ್ತದೆ. ಕಾವೇರಿ ಬಾರ್ ಅಂಡ್ ರೆಸ್ಟೋರೆಂಟ್ ಮಾತ್ರ ತಮ್ಮ ಕೆಲಸವನ್ನ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಆದರೆ ಓಸಿಗೂ ಯಾವುದೇ ಸಂಬಂಧ ಇರುವುದಿಲ್ಲ. ಕುಂದಗೋಳ ಕಾವೇರಿ ಬಾರ್ ಅಂಡ್ ರೆಸ್ಟೋರೆಂಟ್ ಬಗ್ಗೆ ಇಲ್ಲಿ ಓಸಿ ಬರೆಯುತ್ತಾರೆ ಅಂತ ಸುಳ್ಳು ಸುದ್ದಿ ಹಾಗೂ ವಿಡಿಯೋ ಮಾಡಿ ಕಾವೇರಿ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕರ ಹೆಸರನ್ನ ತೇಜೋವಜೆ ಮಾಡಿರುತ್ತದೆ. ಇದಕ್ಕೆ ನಾನು ತುಂಬಾ ವಿಷಾದ ಹಾಗೂ ಕ್ಷಮೆ ಕೋರುತ್ತಿದ್ದೇನೆ. ನಾನು ಮಾಡಿರುವ ಸುದ್ದಿ ವಿಡಿಯೋ ಸತ್ಯಕ್ಕೆ ದೂರವಾದದ್ದು. ಕಾವೇರಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಓಸಿ ಯಾವುದೇ ಕಾರಣಕ್ಕೂ ಬರೆಯುತ್ತಿಲ್ಲ. ಅವರು ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡುತ್ತಿದ್ದಾರೆ. ಬೇರೆಯವರ ವಿಡಿಯೋ ಕಳಿಸಿ ನನ್ನನ್ನು ದಾರಿ ತಪ್ಪಿಸಿದ್ದಾರೆ. ಇದೇ ವಿಡಿಯೋವನ್ನ ಇತರೆ ವೈನರಿಗೆ ನೀಡಿದ್ದೆ. ಇದು ಸತ್ಯಕ್ಕೆ ದೂರವಾದದ್ದು. ಕಾವೇರಿ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಸಂಬಂಧವಿಲ್ಲ. ಕಾವೇರಿ ಬಾರ್ ಮಾಲೀಕರಲ್ಲಿ ನಾನು ಕ್ಷಮೆ ಕೋರುತ್ತಿದ್ದೇನೆ. ನಾನು ಶೇರ್ ಮಾಡಿದ್ದೆ. ಇದು ಸತ್ಯಕ್ಕೆ ದೂರವಾದದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎನ್ಐನ ಆರೋಪಿಗೆ ಜಾಮೀನು ಹಿನ್ನೆಲೆ ಎನ್ಐನ ಆರೋಪಿ ಧನರಾಜ್ ಧಾರವಾಡ ಜೈಲಿನಿಂದ ಬಿಡುಗಡೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎನ್ಐನ ಆರೋಪಿಯಾಗಿದ್ದ ಧನರಾಜ್ಗೆ ಜಾಮೀನು ಮಂಜೂರು ಹಿನ್ನೆಲೆಯಲ್ಲಿ ಕಳೆದ ಮಂಗಳವಾರ ರಾತ್ರಿ ಧಾರವಾಡ ಕೇಂದ್ರ ಕಾರಾಗೃಹದಿಂದ ಬಿಡುಗಡೆ ಮಾಡಲಾಯಿತು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಎಲೆಕ್ಟ್ರಿಕಲ್ ಮೆಗರ್ ಡಿವೈಸ್ ಪೂರೈಕೆ ಮಾಡಿದ್ದ ಆರೋಪ ಇವರ ಮೇಲೆ ಬಂತು. ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ನೀಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳನ್ನ ರಾಜ್ಯದ ಬೇರೆ ಬೇರೆ ಕಾರಾಗೃಹಗಳಿಗೆ ಸ್ಥಳಾಂತರಿಸಲಾಗಿತ್ತು. ಅದೇ ರೀತಿ ಎನ್ಐನ ಆರೋಪಿ ಧನರಾಜ್ನನ್ನ ಕಳೆದ ಆಗಸ್ಟ್ 29ರಂದು ಧಾರವಾಡದ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಇದೀಗ ಈ ಪ್ರಕರಣದ ಎಲ್ಲ ಆರೋಪಿಗಳಿಗೆ ಜಾಮೀನು ದೊರೆತಿದೆ. ಧಾರವಾಡ ಜೈಲಿನಲ್ಲಿದ್ದ ಎನ್ಐನ ಆರೋಪಿ ಧನರಾಜನಿಗೂ ಜಾಮೀನು ದೊರೆತಿದ್ದು ಮಂಗಳವಾರ ರಾತ್ರಿ ಆತ ಧಾರವಾಡ ಕಾರಾಗೃಹದಿಂದ ಬಿಡುಗಡೆಗೊಂಡಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಅವರು ಸಾಕು ನಾಯಿಗಳನ್ನ ನೋಡಿಕೊಳ್ಳುತ್ತಿದ್ದ ಧಾರವಾಡ ಕಾರಾಗೃಹಕ್ಕೆ ಶಿಫ್ಟ್ ಆಗಿದ್ದ ಧನರಾಜನಿಗೆ 8629 ಕೈದಿ ಸಂಖ್ಯೆ ನೀಡಲಾಗಿತ್ತು. ಇದು ಧಾರವಾಡ ಕಾರಾಗೃಹಕ್ಕೆ ಜಾಮೀನು ಪ್ರತಿ ಮತ್ತು ಷರತ್ತುಗಳ ಪ್ರತಿ ಲಭ್ಯವಾದ ಹಿನ್ನೆಲೆಯಲ್ಲಿ ಧನರಾಜ್ರನ್ನ ಬಿಡುಗಡೆ ಮಾಡಲಾಗಿದೆ. ಕೇಂದ್ರ ಕಾರಾಗೃಹದಿಂದ ಬೆಳಗಾವಿಯ ರಸ್ತೆವರೆಗೂ ಧನರಾಜ್ ನಡೆದುಕೊಂಡೇ ಹೊರಗಡೆ ಹೋಗಿದ್ದಾನೆ. ಕಾರಾಗೃಹದ ಆವರಣದಲ್ಲಿ ಆತನ ಸಂಬಂಧಿಗಳು ಯಾರೂ ಬಂದಿರಲಿಲ್ಲ. ಮಾಧ್ಯಮದವರ ಜೊತೆ ಧನರಾಜ್ ಮಾತನಾಡಲು ನಿರಾಕರಿಸಿದ್ರು. ಕಾರಾಗೃಹದಿಂದ ಬೆಳಗಾವಿ ರಸ್ತೆವರೆಗೂ ನಡೆದುಕೊಂಡೇ ಹೋದ ಧನರಾಜ್ನನ್ನ ಅಲ್ಲಿಂದ ಆತ ಸಂಬಂಧಿಗಳು ಕಾರ್ನಲ್ಲಿ ಕರೆದುಕೊಂಡು ಬೆಂಗಳೂರಿನತ್ತ ಪ್ರಯಾಣ ಬೆಳೆಸಿದ್ರು. ಸಂತೋಷ್ ಮೇದಾರ್, NKS TV4 ನ್ಯೂಸ್, ಧಾರವಾಡ. ಪಟ್ಟಣದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಮತ್ತು ಲಘು ರಥೋತ್ಸವ ಜಾತ್ರೆ ಜರುಗಿತು. ಪಟ್ಟಣದ ಶ್ರೀ ವೀರಭದ್ರೇಶ್ವರ ಸೇವಾ ಕಮಿಟಿ ವತಿಯಿಂದ ಪ್ರತಿ ವರ್ಷದಂತೆ ಕಾರ್ತಿಕೋತ್ಸವ ಅಂಗವಾಗಿ ಸಾಮೂಹಿಕ ವಿವಾಹದಲ್ಲಿ 4 ಜೋಡಿ ಮದುವೆಗೆ
ಮಾಡಲಾಯಿತು ಹಾಗೂ ಚೊಚ್ಚಲ ಗರ್ಭಿಣಿಯರಿಗೆ ಸೀಮಂತಾರಣ ಮತ್ತು ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯ ನೆರವೇರಿತು. ಎರಡನೇ ದಿನದಂದು ಪುರೋಹಿತರೊಂದಿಗೆ ಗುಗ್ಗಳೋತ್ಸವ ಮತ್ತು ನೂರಾರು ಮಹಿಳೆಯರ ಕುಂಭ ಕಳಸ ಹೊತ್ತು ಸಕಲ ವಾದ್ಯಗಳೊಂದಿಗೆ ರಾಜಮಾರ್ಗ ಮೂಲಕ ಶ್ರೀ ವೀರಭದ್ರೇಶ್ವರ ಭಾವಚಿತ್ರ ಮೆರವಣಿಗೆ, ನಂತರ ಸಾಯಂಕಾಲ 6 ಗಂಟೆಗೆ ಲಘು ರಥೋತ್ಸವ ಜಾತ್ರೆಯು ಅದ್ದೂರಿಯಾಗಿ ನೆರವೇರಿತು. ತದನಂತರ ರಾತ್ರಿ ನೂರಾರು ಭಕ್ತರಿಂದ ಲಕ್ಷದೀಪೋತ್ಸವ ಹಚ್ಚುವ ಮೂಲಕ ಕಾರ್ತಿಕೋತ್ಸವ ಸಂಭ್ರಮಿಸಿದ್ರು. ಬಳಿಕ ಜಾನಪದ ರಸಮಂಜರಿ ಕಾರ್ಯಕ್ರಮ ಜರುಗಿದವು. ಈ ಸಂದರ್ಭದಲ್ಲಿ ದೇವಸ್ಥಾನ ಸೇವಾ ಕಮಿಟಿ ಪದಾಧಿಕಾರಿಗಳು ಮತ್ತು ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗುರು ಹಿರಿಯರು, ಮಹಿಳೆಯರು, ಮಕ್ಕಳು ಮತ್ತು ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು. ಸಿಎ ಆದಿ, NKS TV4 ನ್ಯೂಸ್, ಯಲಬುರ್ಗಾ. ಈ ಸ್ಟೋರಿ NKS TV ಚಾನೆಲ್ ಮಾತ್ರ ಪ್ರಸಾರ ಮಾಡುತ್ತಿದೆ. ಇದೀಗ ಬೆಳಕಿಗೆ ಬಂದಿದೆ. ಲಾಯರ್ ಜಗದೀಶ್ ಚಿಕ್ಕಮಗಳೂರು ಬಿಜೆಪಿ ಶಾಸಕ ಮೇಲೆ FIR ಹಾಕ್ತೀನಿ ನನ್ನ ಮಗನೇ ಸಿಟಿ ರವಿ ಎಂದ ಲಾಯರ್ ಜಗದೀಶ್ ಅವಾಚ್ಯ ಬಳಕೆ ವಿಡಿಯೋ ರಿಲೀಸ್ ಮಾಡಿದ ಲಾಯರ್ ಜಗದೀಶ್ ವಿಡಿಯೋ ವೈರಲ್ ಆಗಿದೆ. ಲಾಯರ್ ಜಗದೀಶ್ ಸಿಟಿ ರವಿ ಅವರ ಮೇಲೆ FIR ಜೈಲಿಗೆ ಹಾಕಿ ಕಳಿಸ್ತೀನಿ, ಜೈಲಿನಲ್ಲಿ ಹೊಡಿತೀನಿ ಎಂದ ಲಾಯರ್ ಜಗದೀಶ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನಿಂತ್ಕೊಳ್ಳಿ, ನಾನು ಬರ್ತೀನಿ, ಹಾಸನ ಕಾರ್ ಆಕ್ಸಿಡೆಂಟ್ ಮಾಡಿ ಒಬ್ಬನ ಸಾಯಿಸಿ ಎ ಕುಡುಕ ರಮೇಶ್ ಜಾರಕಿಹೊಳಿ ಅವರು ಎಷ್ಟು ಹಣ ಕೊಟ್ಟು ಎ ಕುಡುಕ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯಾ ರೆಡ್ಡಿ, ಕಾಂಗ್ರೆಸ್ MLA ಪ್ರಭಾ ಮಲ್ಲಿಕಾರ್ಜುನ್ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹರಿಹರ MLA ಕಾಂಗ್ರೆಸ್ MLA ಆಗಿ ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ವೈಶಪಟ್ಟ ಕಟ್ಟು ಬಿಜೆಪಿ ಶಾಸಕರ ಮೇಲೆ ಸಿಟಿ ರವಿ ಅವರನ್ನ ಏರಿಸಿದ್ದಾರೆ ಎಂದರು. ವೇದಮೂರ್ತಿ, NKS TV4 ನ್ಯೂಸ್, ಬೆಂಗಳೂರು. ಸಿಟಿ ನಾನು ಹೇಳ್ತೀನಿ, ಖಂಡಿತವಾಗಿ ಒಂದು FIR ಹಾಕ್ಸ್ಕೊಂಬಂದು ಜೈಲಲ್ಲೇ ನಿನ್ನ ಹೊಡಿತೀನಿ ನನ್ನ ಮಗನೇ. ನಿನ್ನ ಜನಪ್ರತಿ ನನ್ನ ಎಕಡ ಹಾಕ ನಿನ್ಗೆ. ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್, ನಾನ್ ಬರ್ತೀನಿ, ಈ ನನ್ನ ಮಗನ್ಗೆ ಎಕ್ಕಡದಲ್ಲಿ ನಾನು ನೋಡ್ತೀನಿ, ನೀವು ನಿಂತ್ಕೊಳ್ಳಿ, ನಿಮ್ಮನ್ನ ಹೆಂಗಂದ ಅಂತ ನಾನು ನೋಡ್ತೀನಿ. ಏನ್ ಮಗನೇ, 1/4 kg ಮಾಂಸ ಇಲ್ಲ ನಿನ್ಗೆ ಬಾಡಿನಲ್ಲಿ, ಕುಡಿದ್ಬಿಟ್ಟು ಗಾಡಿ ಓಡಿಸಿ ಯಾರನ್ನೋ ಸಾಯಿಸಿದ್ಯಾ ಗುದ್ದುಬಿಟ್ಟು. ನೀನು ಎಷ್ಟ ಕೊಟ್ರು ಎಣ್ಣ ನಿನ್ಗೆ ಕುಡಿದ್ಬಿಟ್ಟು ಹೇಳಕ್ಕೆ ಮಾತನ? ಕುಡ್ಕ ಎಷ್ಟ ಕೊಟ್ರು ದುಡ್ಡು ನಿನ್ಗೆ? ಎಷ್ಟು ಕೊಟ್ಟ ರಮೇಶ್ ಜಾರಕಿಹೊಳಿ? ಅವ್ನ್ ಕೊಟ್ಟಿರ್ತಾನೆ ಬಿಡು ನಿನ್ಗೆ. ಅವ್ನ್ ರಮೇಶ್ ಅವ್ನ್ ಸಾಹುಕಾರ ಅಂತೆ, ಸಾಹುಕಾರ ಅಲ್ಲ ಅವನು. ನಿನ್ನಂತ ಮಗನೇ ಎದುರುಗಡೆ ಸಿಗೋನ್ ನಿನ್ ಜಸ್ಟ್ ಮಿಸ್ ಕಣಲಿ. ಹೋಟೆಲ್ಗೆ ನುಗ್ಗಿ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ, ಮಾರಕಾಸ್ತ್ರಗಳಿಂದ ಮನಸ್ಸು ಹೆಚ್ಚೆ ಹಲ್ಲೆ ಮಾಡಿರುವ ಆರೋಪಿಗಳು. ಹೌದು, ಹೋಟೆಲ್ನಲ್ಲಿ ಊಟ ಮಾಡುತ್ತಿದ್ದ ವೇಳೆ ಅಟ್ಯಾಕ್ ಮಾಡಿರುವ ದುಷ್ಕರ್ಮಿಗಳು ಲಾಂಗ್ ಮಚ್ಚುಗಳಿಂದ ಮನಸ್ಸು ಹೆಚ್ಚೆ ಹಲ್ಲೆ ನಡೆಸಿದ್ದಾರೆ. ಯಲಹಂಕ ಬಳಿಯ ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೊಟ್ಟ ಮಧ್ಯಾಹ್ನ 12 ಗಂಟೆ ಸಮಯದಲ್ಲಿ ಈ ಘಟನೆ ನಡೆದಿದ್ದು, ಘಟನೆಯಲ್ಲಿ ಮಂಜುನಾಥ್ ಎಂಬ ವ್ಯಕ್ತಿ ಮಾರಣಾಂತಿಕವಾಗಿ ಹಲ್ಲೆಗೆ ತುತ್ತಾಗಿದ್ದಾನೆ. ಆರೋಪಿ ಶ್ರೀರಾಮ್ ಎಂಬಾತ ಹಲ್ಲೆ ನಡೆಸಿದ್ದು ಮಂಜುನಾಥ್ಗೆ ಅತ್ತೆ ಮಗನಾಗಿದ್ದಾನೆ. ಮಂಗಳವಾರ ಮಂಜುನಾಥ್ನನ್ನ ಹಿಂಬಾಲಿಸಿಕೊಂಡು ಬಂದಿದ್ದ ಶ್ರೀರಾಮ್ ಮತ್ತು ಆತನ ಸಂಗಡಿಗರು ಊಟ ಮಾಡಲು ಹೋಟೆಲ್ಗೆ ಹೋದಾಗ ಅಲ್ಲಿಯೇ ಹತ್ಯೆ ಯತ್ನ ನಡೆಸಿದ್ದಾರೆ. ತಂದೆಯ ಕೊಲೆ ಕೇಸ್ನಲ್ಲಿ ಮಂಜುನಾಥ್ ಸಹಾಯ ಮಾಡಿಲ್ಲ ಎಂಬ ಕಾರಣಕ್ಕೆ ಹಲ್ಲೆ ಮಾಡಲಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಯಲಿಯೂರು ರಾಧಾಕೃಷ್ಣ, NKS TV4, ದೇವನಹಳ್ಳಿ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದ ಬಸವಪ್ರಭು ಕೋರೆ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ವಿಜ್ಞಾನ ಮತ್ತು ವಸ್ತು ಪ್ರದರ್ಶನ ಹಾಗೂ ಆಹಾರ ಮೇಳವನ್ನ ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟನೆ ಮಾಡಲಾಯಿತು. ಕಾಲೇಜಿನ ಆವರಣದಲ್ಲಿ ಆಯೋಜಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ತಂತ್ರಜ್ಞಾನ, ವಿಜ್ಞಾನದ ಆವಿಷ್ಕಾರಗಳು, ಪ್ರಾಕೃತಿಕ ಸಂಪತ್ತು ರಕ್ಷಣೆ, ಮಳೆ ನೀರು ಕೊಯ್ಲು ಮಾದರಿ, ನಾನಾ ಕೃಷಿ ಕುರಿತು ಮಾಹಿತಿ, ಬಣ್ಣಗಳ ವರ್ಗೀಕರಣ, ಬೆಳಕಿನ ಶಕ್ತಿ ಬಳಕೆ, ಗಾಳಿ ನೀರಿನ ಮಿತ ಬಳಕೆ ಸೇರಿದಂತೆ ವಿಜ್ಞಾನ ಕ್ಷೇತ್ರದ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ವಸ್ತು ಪ್ರದರ್ಶನ ಹಾಗೂ ಆಹಾರ ಮೇಳದಲ್ಲಿ ಪ್ರೌಢಶಾಲೆ ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು, ಈ ವಸ್ತು ಪ್ರದರ್ಶನ ನೋಡುಗರನ್ನ ಹೊಸ ಲೋಕಕ್ಕೆ ಕರೆದೊಯ್ಯುವ ಜೊತೆಗೆ
ಜ್ಞಾನ ಹೆಚ್ಚಿಸಲು ಯಶಸ್ವಿಯಾಯಿತು. ವಿವಿಧ ತಾಲೂಕಿನಿಂದ ಹಲವು ಪ್ರೌಢಶಾಲೆಗಳ ನೂರಾರು ವಿದ್ಯಾರ್ಥಿಗಳು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ತಾವು ತಯಾರಿಸಿದ ವಿಜ್ಞಾನ ಮಾದರಿಗಳನ್ನು ವಿವರಿಸಿದರು. ಅರುಣ್ ಭಂಡಾರಿ, NK/4 ನ್ಯೂಸ್ ಬ್ಯೂರೋ, ಬೆಳಗಾವಿ. ಪ್ರತಿಷ್ಠಿತ KLE ಸಂಸ್ಥೆಯ ಬಸವಪ್ರಭು ಕೋರಿ PU ಕಾಲೇಜ್ ವತಿಯಿಂದ ಈ ವರ್ಷ ಫುಡ್ ಫೆಸ್ಟಿವಲನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಸೈನ್ಸ್ ಎಕ್ಸಿಬಿಷನು, ಹೊಸದಾಗಿ ಕ್ವಿಜ್ಜನ್ನು ಮಾಡ್ತಾ ಇದ್ದೀವಿ. ಈ 3 ಇವೆಂಟ್ಗಳು ನಾವು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದೀವಿ. ಸರ್, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಲಾಸ್ಟ್ ಟೈಮು 350 ಆಗಿತ್ತು, ಈ ಸಲ ಒಂದು 500 ಪ್ಲಸ್ ಸ್ಟೂಡೆಂಟ್ಸ್. ಟೋಟಲ್ ಸರ್ ನಮ್ಮ ಚಿಕ್ಕೋಡಿದ್ದಾರೆ ಯಾವ ತಾಲೂಕಿನಿಂದ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ? ರಾಯಬಾಗ್ ತಾಲೂಕಿನಿಂದ ಜಾಸ್ತಿ ಇದೆ. ಅಂದರೆ ರಾಯಬಾಗ್ ತಾಲೂಕು ಅಂದರೆ ಶೈಕ್ಷಣಿಕ ಜಿಲ್ಲೆ ಅಂತಂದರೆ ಇಡೀ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಎಲ್ಲ ತಾಲೂಕುಗಳಿಗೆ ನಾವು ವಿಸಿಟ್ ಕೊಟ್ಟಿದ್ದೀವಿ. ಫಿಸಿಕಲಿ ಆಗಿ ಅಂತಂದರೆ ವಿಸಿಟ್ ಕೊಟ್ಟಿದ್ದು ಹೈಸ್ಕೂಲ್ಗೂ ಒಂದು 300 ಪ್ಲಸ್ ಹೈಸ್ಕೂಲ್ಗೆ ನಾವು ಖುದ್ದಾಗಿ ಭೇಟಿ ಆಗಿದ್ದೀವಿ. ಅದೇ ರೀತಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ 665 ಹೈಸ್ಕೂಲ್ಸ್ಗಳನ್ನ ಡಿಟೆಕ್ಟ್ ಮಾಡಿದ್ದೀವಿ. ಅದರಲ್ಲಿ 500 ಹೈಸ್ಕೂಲ್ಸ್ಗಳಿಗೆ ನಾವು ಸೋಷಿಯಲ್ ಮೀಡಿಯಾದಿಂದನೂ ಕೂಡ ಕೇಳಿದ್ದೀವಿ. ತಮ್ಮ ಹೆಸರು? ಸರ್, ಟೋಟಲ್ ಎಷ್ಟು ಟೋಟಲ್ ವಿದ್ಯಾರ್ಥಿ ಎಷ್ಟು? 530. ಓಕೆ. KLE ಸಂಸ್ಥೆ JK ಕಾಲೇಜಿನಲ್ಲಿ ಸೈನ್ಸ್ ಫೆಸ್ಟಿವಲ್ ಮತ್ತು ಫುಡ್ ಫೆಸ್ಟಿವಲ್ ಈ ಕಾರ್ಯಕ್ರಮವನ್ನು ಒಳ್ಳೆಯ ರೀತಿಯಿಂದ ಮಕ್ಕಳಿಗೆ ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ಸಹಕರಿಸಿದ ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಇರ್ಬೋದು, ಉದ್ಘಾಟಕರಾಗಿ ಮತ್ತು ಮುಖ್ಯ ಅತಿಥಿಯಾಗಿ ಕೊನೆಯ ವರ್ಷಕ್ಕೆ ಹಿರಿಯರಾದ ಸುಭಾಷಣ್ಣ ಕೋಲಾಪುರಿಯವರು ಮತ್ತು ಅಂದಪ್ಪಣ್ಣ ಮಿರ್ಜಿಯವರು ಹಾಗೂ ಕುಲಕರ್ಣಿಯವರು, ಕೋಲಿಯವರು ಎಲ್ಲರೂ ಕೂಡಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಮಕ್ಕಳಲ್ಲಿ ಒಂದು ಒಳ್ಳೆಯ ರೀತಿಯಿಂದ ಪ್ರೋತ್ಸಾಹ, ಮಕ್ಕಳಿಗೆ ಸಪೋರ್ಟಿಂಗ್ ಮಾಡಬೇಕು, ಮಕ್ಕಳನ್ನ ಬೆಳೆಸುವಂಥ ಕಾರ್ಯಕ್ರಮವನ್ನು KLE ಸಂಸ್ಥೆ ಯಾವಾಗಲೂ ಮಾಡ್ಕೊಟ್ಟು ಬಂದಿದೆ. ಆ ದಿವಸದಿಂದ ನಾವು ಸಹಿತ ನೋಡಿದಾಗ ಮಕ್ಕಳ ಸಹಿತ ಎಲ್ಲರೂ ಒಂದೊಂದು ಹೊಸ ಹೊಸ ಆಯಾಮದಲ್ಲಿ ಈ ಫುಡ್ ಫೆಸ್ಟಿವಲ್ ಸಹಿತ ಮಾಡಿದ್ದಾರೆ. ಅವರಿಗೆ ಇನ್ನೂ ಮುಂದಿನ ದಿನಮಾನ ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಅವಕಾಶ ಕಾಲೇಜ್ ವತಿಯಿಂದ ಡಾಕ್ಟರ್ ಪ್ರಭಾಕರ್ ಕೋರಿ ಅವರು ಯಾವಾಗಲೂ ಈ ಕಾರ್ಯಕ್ರಮ ಮಾಡಿ ಮಕ್ಕಳಲ್ಲಿ ಸ್ಕಿಲ್ ಬೆಳೆಸುವಂಥ ಕಾರ್ಯಕ್ರಮವನ್ನು ಮಾಡಿ ಅನ್ನುವಂಥ ಮಕ್ಕಳನ್ನು ಹೇಳಿದ್ದಾರೆ. ಅದಕ್ಕೆ ನಾವು ಸತತವಾಗಿ ಪ್ರಯತ್ನವನ್ನು ಮಾಡಿ ನಮ್ಮ ಮಕ್ಕಳ ಹೆಸರು ರಾಷ್ಟ್ರ ಮಟ್ಟದಲ್ಲಿ ಬರುವ ಹಾಗೆ ನಾವು ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಸಂಸ್ಥೆಯನ್ನು ಮಾಡ್ತೀವಿ ಅನ್ನುವಂಥ ಮಕ್ಕಳಿಗೆ ಮಾತು ನಾವು. ಓಕೆ ಸರ್. ಕೇವಲ 10 ರೂಪಾಯಿಗಾಗಿ ವ್ಯಕ್ತಿ ಮೇಲೆ ಚಾಕು ಇರಿತ ವ್ಯಕ್ತಿಗೆ ಗಂಭೀರ ಗಾಯ. ಹೌದು, ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಮೈನುದ್ದೀನ್ ಅಹಮದ್ ಸಾಬ್ ಪುಲಾರಿ ಎಂಬ 43 ವಯಸ್ಸಿನ ವ್ಯಕ್ತಿಯ ಹತ್ತಿರ ಮಂಗಳವಾರ ಸಾಯಂಕಾಲ ಸುನಿಲ್ ಪಾಟೀಲ್ ಎಂಬ ವ್ಯಕ್ತಿ 10 ರೂಪಾಯಿ ಕೇಳಿದ್ದ. ಮೈನುದ್ದೀನ್ ಎಂಬ ವ್ಯಕ್ತಿ 10 ರೂಪಾಯಿ ಕೊಡದಿದ್ದಾಗ ಸಿಟ್ಟಿಗೆದ್ದ ಸುನಿಲ್ ಪಾಟೀಲ್ ಮೈನುದ್ದೀನ್ ಎಂಬಾತನ ಮೇಲೆ ಚಾಕುವಿನಿಂದ ಇರಿದು ಗಂಭೀರ ಗಾಯಗೊಳಿಸಿದ್ದಾರೆ. ಗಾಯಗೊಂಡ ಆತನಿಗೆ ಮೂಡಬಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಪ್ರಥಮ ಚಿಕಿತ್ಸೆಯನ್ನ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಮೂಡಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಶ್ರೀಮಂತರಾವ್ ಎಂಚೂರೆ, NK/4 ಬೀದರ್. ವಿದ್ಯುತ್ ಶುಲ್ಕ ರದ್ದತಿಗೆ ಒತ್ತಾಯಿಸಿ ರೈತರಿಂದ ಪತ್ರಿಕಾಗೋಷ್ಠಿ. ಯಾವುದೇ ಮೂಲಭೂತ ಸೌಕರ್ಯ ನೀಡದೆ ಶಿವಕಾಂತರ ಬಡಾವಣೆ ವ್ಯಾಪ್ತಿಯ 17 ಗ್ರಾಮಗಳ 5171 ಕಟ್ಟಡಗಳಿಗೆ ಬಿಡಿಎ ನಿಗದಿಪಡಿಸಿರುವ ಅವೈಜ್ಞಾನಿಕ ಅಭಿವೃದ್ಧಿ ಶುಲ್ಕವನ್ನು ರದ್ದುಗೊಳಿಸಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ಜಿಲ್ಲಾ ಸಂಯೋಜಕ ರಾಮಗೊಂಡನಹಳ್ಳಿ ರಮೇಶ್ ಒತ್ತಾಯಿಸಿದರು. ಈ ಕುರಿತು ದಲಿತ ಸಂಘರ್ಷ ಸಮಿತಿಯ ಬೆಂಗಳೂರು ಜಿಲ್ಲಾ ಸಮಿತಿ ಶಿವರಾಮ್ ಕಾರಂತ ಬಡಾವಣೆ ಸಂತ್ರಸ್ತ ರೈತರ ಸಹಯೋಗದಲ್ಲಿ ಯಲಹಂಕದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿವರಾಮ್ ಕಾರಂತ ಬಡಾವಣೆ ಕಾಮಗಾರಿ ಪ್ರಾರಂಭವಾಗಿ 3 ವರ್ಷಗಳೇ ಕಳೆದಿದ್ದರೂ ಕಾಮಗಾರಿಯು ಪೂರ್ಣಗೊಂಡಿಲ್ಲ. ಯಾವುದೇ ಮೂಲ ಸೌಕರ್ಯ ಕಲ್ಪಿಸಲು ಸಾಧ್ಯವಾಗಿಲ್ಲ. ಪರಿಸ್ಥಿತಿ ಹೀಗಿದ್ದು ಬಿಡಿಎ ಏಕಾಏಕಿಯಾಗಿ ನಿವೇಶನ ಹಂಚಿಕೆ ಪ್ರಕ್ರಿಯೆಗೆ ಚಾಲನೆ ನೀಡುವುದಾಗಿ ಬಿಡಿಎ ಅಧಿಕಾರಿಗಳು ಪತ್ರಿಕಾ ಹೇಳಿಕೆ ನೀಡಿರುವುದು ನಿಜಕ್ಕೂ ಹಾಸ್ಯಾಸ್ಪದ ಸಂಗತಿ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಗಂಟಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸತ್ಯನಾರಾಯಣ ಮುನಿರಾಜು, ಶಿವರಾಮ ಕಾರಂತ ಬಡಾವಣೆಯ ಸಂತ್ರಸ್ತ ರೈತ ಮುಖಂಡರಾದ ಬಸವರಾಜ ಪಾದಯಾತ್ರಿ, ನಂಜಪ್ಪ, ಶ್ರೀನಿವಾಸಯ್ಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.
ಹನುಮಂತ ರಾಜು, NKS TV4 ನ್ಯೂಸ್, ಬೆಂಗಳೂರು. ನಡೀತಾ ಇರೋದಕ್ಕೆ ವಿರುದ್ಧವಾಗಿ ನಾವು ಧಿಕ್ಕಾರಿಸ್ತಾ ಈ ಸರ್ಕಾರಕ್ಕೆ ಬಿಡಕ್ಕೆ ಧಿಕ್ಕಾರ ಹೇಳ್ತಾ ಇವತ್ತು ಅವರೇನು ಹಂಚಿಕೆ ಮಾಡೋಕ್ಕೆ ಪತ್ರಿಕೆ ಪ್ರಕಟಣೆಯಲ್ಲಿ ಹೊರಟಿದ್ದಾರೆ, ಅದಕ್ಕೆ ನಮ್ಮ ವಿರೋಧ ಇದೆ. ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿ ಎಲ್ಲ ಮೂಲಭೂತ ಸೌಕರ್ಯ ಕಲ್ಪಿಸಿ, ನೀರು, ಸ್ಯಾನಿಟರಿ, ಕರೆಂಟು ಎಲ್ಲ ಯೂನಿಟ್ಗಳು ಕಲ್ಪಿಸಿ ರೈತರಿಗೆ ಹಂಚಿಕೆ ಆದ ನಂತರ ಅಲರ್ಟ್ ಆಗಬೇಕನ್ನೋದು ನನ್ನ ಮನವಿ ಹಾಗೂ ಒತ್ತಾಯ. ಎಲ್ಲ ಕಮರ್ಷಿಯಲ್ ಮೂಲ ನಿವೇಶನ, ವಾಣಿಜ್ಯ ನಿವೇಶನಗಳು ಎಲ್ಲ 60 ಅವರೇನು ರೇಷು ಹೇಳಿದ್ದಾರೆ, ಈಗ ಆ ರೇಷು ಪ್ರಕಾರವಾಗಿ ಕ್ರಮಬದ್ಧವಾಗಿ ಸಮಪಾಲವಾಗಿ ಹಂಚಬೇಕನ್ನೋದು ನಮ್ಮ ಒತ್ತಾಯ. ಈಗ ಸರ್ಕಾರ ಮಾಡಕೊಳ್ತಿರೋದು ಜನಸೇವೆಗೆ ಅಂತ ಕಮರ್ಷಿಯಲ್ ಮಾಡಿ ರಿಯಲ್ ಎಸ್ಟೇಟ್ ಮಾಡಕೊಳ್ತಿದೆ. ಈಗ ಅವ್ರಿಗೆ ಬಿಡಿಗೆ ಲಾಭ ಮಾಡಬೇಕು, ರೈತರಿಗೆ ಲಾಭ ಆಗಬಾರ್ದು, ರೈತರಿಗೆ ಒಳ್ಳೇದಾಗಬಾರ್ದು, ರೈತರ ಬೆನ್ನೆಲುಬು ಸರ್ಕಾರ ಅಂತ ಹೇಳ್ತಾ ಹಿಂದೆ ಬೆನ್ನಿನ ಎಲುಬುಗಳನ್ನ ಮುರಿಯೋ ಮೂಲಕ ಕುತಂತ್ರಗಾರಿಕೆ ಪ್ರಯೋಗ ಮಾಡ್ತಾ ಇದೆ ಸರ್ಕಾರ ಹಾಗೂ ಬಿಡಿ ಎರಡು. ಹಾಗಾಗಿ ಈ ರೈತರು ಅದು ಉಳ್ಕೊಳ್ಳೋದಕ್ಕೋಸ್ಕರ ಇಲ್ಲಿನ ರೈತರುಗಳನ್ನೆಲ್ಲ ಮಟ್ಟ ಹಾಕಿ ಬಡಾವಣೆ ಮಾಡಿಯೇ ತೀರೋದು ಸಿದ್ಧ ಅಂತ ಬಂತು. ಇಲ್ಲಿರ್ತಕ್ಕಂಥ ಬಹಳಷ್ಟು ರೈತರುಗಳು ಅವರ ಹೋರಾಟದ ಜೊತೆ ಸಹಕಾರನೂ ಕೊಟ್ಟಿದ್ದಾರೆ. ಏನು BDAಗೆ ಸ್ವಾಧೀನಕ್ಕೆ ಬಿಟ್ಕೊಟ್ಟಿದ್ದಾರೆ ರೈತರಿಗೆ. ಯಾವತ್ತೂ ರೇಷಿಯೋ ವಿಚಾರ ಬಂದಾಗ ನಾವು 60% ಬೇಡಿಕೆ ಇಟ್ಟಿದ್ದೀವಿ ಎಲ್ಲ ಹೋರಾಟಗಳಲ್ಲೂ ತಮ್ಮ ಮುಖಾಂತರ ಸರ್ಕಾರ ನಾವು 40%ಗೆ ಹೋಗ್ಕೊಂಡಿದ್ದೀವಿ. ಸೊ ಅದಿನ್ನೂ ಚರ್ಚೆ ಹಂತದಲ್ಲಿದೆ. ಸರ್ಕಾರಗಳು ಎಷ್ಟು ಸರ್ಕಾರಗಳು ಬಂದು ಎಲ್ಲ ಸರ್ಕಾರಗಳಿಗೂ ಮನವಿಗಳು ಕೊಟ್ಟಿದ್ದೀವಿ, ಎಲ್ಲ ಸರ್ಕಾರ ವಿರುದ್ಧನೂ ಹೋರಾಟ ಮಾಡಿದ್ದೀವಿ, ಎಲ್ಲ ಹಂತದಲ್ಲೂ ಹೋರಾಟ ಮಾಡಿದ್ದೀವಿ. ಸೊ ಅದು ಮುಂದಿನ ದಿನಗಳಲ್ಲಿ ನಮ್ಮ ರಮೇಶ್ವರ್ ಹೇಳಿರೋ ಥರ ಮುಂದಿನ ಸಭೆಗಳಲ್ಲಿ ಚರ್ಚೆಗಳು ಮಾಡ್ಕೊಳ್ತೀವಿ. ಆದರೆ ಈ ರೇಷಿಯೋ ವಿಚಾರನ ಯಾಕೆ ನಾವು ಮತ್ತೊಮ್ಮೆ ಮುನ್ನೆಲೆಗೆ ತಂದು ಹೋರಾಟ ಮಾಡ್ತೀವಿ ಅಂದರೆ, ಮೈಸೂರಲ್ಲಿ ಮುಖ್ಯಮಂತ್ರಿಗಳು ತಗೊಳ್ಳೋ ನಿವೇಶನಕ್ಕೆ 50% ರೇಷಿಯೋ, ಪಕ್ಕದಲ್ಲಿ ವಿಜಯಪುರದಲ್ಲಿ 50% ರೇಷಿಯೋ, ಬಳ್ಳಾರಿಯಲ್ಲಿ KIDBನಲ್ಲಿ 50% ರೇಷಿಯೋ, ಜಗದೀಶ್ ಶೆಟ್ಟರ್ ಅವರು ಯಾವುದೋ ಇದರಲ್ಲಿ ಹುಬ್ಬಳ್ಳಿನಲ್ಲಿ ಕೈಗಾರಿಕೆಗೋಸ್ಕರ ಅಭಿವೃದ್ಧಿ 18ಕ್ಕಿಂತ ಒಳಗಡೆ ಮಾಡ್ಕೊಂಡಿದ್ರು, ಮನೆ ಕಟ್ಟಿದ್ರು, ಅವರು ಅರ್ಜಿ ಹಾಕ್ತಾರೆ. ಅದನ್ನು ಪರಿಶೀಲನೆ ಮಾಡಿ, ಅರ್ಜಿಗಳನ್ನು ಪರಿಶೀಲನೆ ಮಾಡಿ, ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಸುಪ್ರೀಂ ಕೋರ್ಟ್ ಹಾಕ್ತಾರೆ. ಮತ್ತೆ ಇವರು ಸುಪ್ರೀಂ ಕೋರ್ಟು ಆದೇಶ ಮಾಡ್ತದೆ, ಈ ಮನೆಗಳನ್ನು ನೀವು ಬಿಡಬಹುದು. ಆ ರೀತಿ ಇದುವರೆಗೂ 5171 ಮನೆಗಳನ್ನು ಬಿಟ್ಟಿದ್ದಾರೆ. ಇನ್ನು ಉಳಿಕೆ 1500 ಚಿಲ್ಲರೆ ಅದು ಬಾಕಿ ಇಲ್ಲ. ಸೊ ಈಗ 5171 ಕಟ್ಟಡಗಳಿಗೆ ಅವೈಜ್ಞಾನಿಕವಾಗಿ ಒಂದಳ್ಳಿಗೆ 1026 ರೂಪಾಯಿ, ಇನ್ನೊಂದಳ್ಳಿಗೆ 1126 ರೂಪಾಯಿ, ಒಂದಳ್ಳಿಗೆ ಬರೀ 26 ರೂಪಾಯಿ, ಒಂದಳ್ಳಿಗೆ 76 ರೂಪಾಯಿ, ಒಂದಳ್ಳಿಗೆ 106 ರೂಪಾಯಿ, ಈ ರೀತಿ 17 ಹಳ್ಳಿಗಳಿಗೂ ಕೂಡ ಒಂದಳ್ಳಿಗೆ 505 ರೂಪಾಯಿ, ಈ ರೀತಿ ಅವೈಜ್ಞಾನಿಕವಾಗಿ ಬೆಟರ್ಮೆಂಟ್ ಚಾರ್ಜ್. ನಾವು ಜನವರಿ ಫೆಬ್ರವರಿಯಲ್ಲಿ ಹಂಚಿಕೆ ಪ್ರಕ್ರಿಯೆಯನ್ನು ಶುರು ಮಾಡ್ತೀವಿ ಅಂತ ನಮಗೊಂದು ಅರ್ಥ ಆಗ್ತಾ ಇಲ್ಲ. ಈ ಕೇಸು ಮೊನ್ನೆ ಉಚ್ಚ ನ್ಯಾಯಾಲಯದಲ್ಲಿ ಬಾಕಿ ಇದೆ, ಸ್ಟೇ ಇದೆ ಹಂಚಿಕೆ ಪ್ರಕ್ರಿಯೆಗೆ. ಇಲ್ಲಿ ಕಾಮಗಾರಿ ಮುಗಿದಿಲ್ಲ. ಜೊತೆಗೆ ಸಂಪೂರ್ಣ ಏನು ಬೇರೆ ಆ್ಯಕ್ಟು BDAಗೆ ಅಪ್ಲೈ ಆಗ್ತದೆ. ಬೇರೆ ಆ್ಯಕ್ಟ್ ಪ್ರಕಾರ ಯಾವುದಾದ್ರು ನಿವೇಶನಗಳನ್ನು ಹಂಚಿಕೆ ಮಾಡಿದ್ರೆ 3 ತಿಂಗಳೊಳಗಾಗಿ ಅಲ್ಲಿ ಮನೆ ಕಟ್ಟತಕ್ಕಂಥ ವಾತಾವರಣವನ್ನು, ಮೂಲ ಸೌಲಭ್ಯಗಳನ್ನು ಕಲ್ಪಿಸಬೇಕಾದಂಥದ್ದು BDA ಅಥವಾ ಯಾವುದೇ ಬಡಾವಣೆ ಆಗಿದೆ. ಆದರೆ ಇದು ಯಾವುದನ್ನೂ ಮಾಡಿದೆ ಬಡಾವಣೆ ಕಾಲು ಭಾಗ ಕೂಡ ಇವತ್ತಿನವರೆಗೂ ಕೆಲಸ ಮುಗಿದಿಲ್ಲ. ಇವತ್ತು ಇವರು ಸೈಟ್ ಹಂಚಿಕೆ ಮಾಡ್ತೀನಿ ಅಂತಂದರೆ ಇವರು ದುಡ್ಡು ಮಾಡ್ತಕ್ಕಂಥ ಪ್ರಕ್ರಿಯೆ ಮುಂದಾಗಿದ್ದಾರೆ ವಿನಃ ರೈತರನ್ನು ಒಳ್ಳೇದು ಮಾಡೋಕ್ಕೆ ಹೊರಟಿಲ್ಲ. ಹಾಗಾಗಿ ಇದು ಈ ಸೈಟ್ ಹಂಚಿಕೆ ವಿಚಾರವಾಗಿ ಸಮಗ್ರವಾದ ವರದಿಯನ್ನು ಮತ್ತು ಕಾಮಗಾರಿಯ ಎಷ್ಟು ಪೂರ್ಣ ಆಗಿದೆ, ಆ ಕಾಮಗಾರಿ ಏನಾಗಿದೆ, ಈ ಎಲ್ಲ ವರದಿಯನ್ನು ಮೊನ್ನೆ ಉಚ್ಚ ನ್ಯಾಯಾಲಯಕ್ಕೆ ಕೊಟ್ಟು ಅನುಮತಿ ಪಡೆದ ಮೇಲೆ ಈ ಪ್ರಕ್ರಿಯೆ ಮುಂದಾಗಬೇಕು ಅಂತೇಳಿ ನಾವು ಮೊದಲನೇದಾಗಿ ಒತ್ತಾಯಿಸ್ತೀವಿ. ಎರಡನೇ ವಿಚಾರ, ಜಸ್ಟಿಸ್ ಚಂದ್ರಶೇಖರ್ ಕಮಿಟಿ ಏನು ಒಂದು ಸುಮಾರು 7000 ಅರ್ಜಿಗಳನ್ನು ಸ್ವೀಕಾರ ಮಾಡ್ತದೆ. ತಮಗೆಲ್ಲ ಗೊತ್ತು, ನಮ್ಮ ಹೋರಾಟದ ಫಲವಾಗಿ ಒಂದು ಕಮಿಟಿಯನ್ನು BDA ಕಲಬುರಗಿ ನಗರದಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿದ್ದನ್ನು ಖಂಡಿಸಿ ಕಲಬುರಗಿ ಜಿಲ್ಲೆಯಲ್ಲಿಂದು ವಿವಿಧ ಸಂಘಟನೆಗಳಿಂದ ಕಲಬುರಗಿ ಬಂದ್ಗೆ ಕರೆ ನೀಡಲಾಗಿತ್ತು. ಕಲಬುರಗಿ ನಗರೇಶ್ವರ ಶಾಲೆಯಿಂದ ಜಿಲ್ಲಾಧಿಕಾರಿಯವರೆಗೂ ಅದರಂತೆ ಇಂದು ವಿವಿಧ ಸಂಘಟನೆ ಹಾಗೂ ಸರ್ವ ಸಮಾಜಗಳಿಂದ ಅಮಿತ್ ಶಾ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿ ಶಾ ಅವರನ್ನ ಸಚಿವ ಸಂಪುಟದಿಂದ ತೆಗೆದುಹಾಕುವುದರ ಜೊತೆಗೆ ಸಂಸತ್ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಎಂದು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಯವರಿಗೆ ಪ್ರತಿಭಟನೆ ಮೂಲಕ ಮನವಿ ಪತ್ರ ಮಲ್ಲಿಕಾರ್ಜುನ್ ಸಂಗೊಳ್ಳಿಗೆ NKS TV4 ನ್ಯೂಸ್. ಕಾರ್ಯಕ್ರಮವನ್ನು ನಾವು ಗುಲ್ಬರ್ಗಾ ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ.
ಯಾಕೇನು ಬಂದ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವಪ್ಪ ಅಂತಂದ್ರೆ ನಮ್ಮ ಭಾರತ ದೇಶದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ನಡೆಯತಕ್ಕಂಥ ಒಂದು ಸಂವಿಧಾನದ 75ನೇ ವರ್ಷದ ಒಂದು ಆಚರಣೆ ಮಾಡೋದ್ರ ಜೊತೆಗೆ ಸಂವಿಧಾನವನ್ನು ಹಸ್ತಾಂತರ ಮಾಡಿಕೊಂಡಂಥ ದಿವಸವನ್ನು ಎಲ್ಲರೂ ಚರ್ಚಾಕೂಟದಲ್ಲಿದ್ದರು. ಇದೇ ರೀತಿಯಾಗಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ಎಲ್ಲ ಜನರು ಕೂಡ ನಿರಂತರವಾಗಿ ಸಂವಿಧಾನದ ಬಗ್ಗೆ, ಸಂವಿಧಾನದಲ್ಲಾದಂಥ ತಿದ್ದುಪಡಿ ಬಗ್ಗೆ ಮಾತಾಡ್ತಾ ಅವಿವೇಕಿಯಾದಂಥ ಅಮಿತ್ ಶಾ ಅವರು ಕೂಡ ಅದರಲ್ಲಿ ಹೆಚ್ಚಿಗೆ ಮಾತಾಡಲು ಪ್ರಾರಂಭ ಮಾಡಿದರು. ಯಾವ ರೀತಿ ಮಾತಾಡಿದ್ರಪ್ಪ ಅಂತಂದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗಕ್ಕೆ ಯಾರು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಇಲ್ಲಿ ಏನು ವಾಸವಾಗಿದ್ದಾರೆ, ಇಲ್ಲಿ ಪ್ರಜೆಗಳಿದ್ದಾರೆ, ಪ್ರಜೆಗಳಿಂದ ಪ್ರಜಾಪ್ರಭುತ್ವ ಇದೆ, ಪ್ರಜಾಪ್ರಭುತ್ವ ಒಂದು ಸಂವಿಧಾನ ನಿರ್ಮಾಣ ಮಾಡಿಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನಕಾರಿ ಆಗತಕ್ಕಂಥದ್ದು ಎಲ್ಲ ದಲಿತ ಬಾಂಧವರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ನಮ್ಮ ಭಾರತದಲ್ಲಿರ್ತಕ್ಕಂಥ ಎಲ್ಲ ಜಾತಿಯವರಿಗೆ ನೋವನ್ನುಟ್ಟತಕ್ಕಂಥ आज भारत देश में एक ऐतिहासिक हो रहा है, एक ऐतिहासिक बंद अगर हुआ है तो गुलबर्गा में हुआ। ये जो बंद करे हम लोग, यहाँ का आवाज, हम लोगों की आवाज जो पार्लियामेंट में बैठे हुआ, इस देश का नालायक होम मिनिस्टर अमित शाह को पहुंचाने के लिए ये बंद किया गया है। ये जो गृह मंत्री है हमारे डॉक्टर बाबा साहब अम्बेडकर के बारे में एक अपमान के रीति में उनको अपमान करने के उद्देश्य से ये जो बात किया है, इसलिए हम लोग सब खंडन करके आज गुलबर्गा में हर जात के, हर लोगों के, हर धर्म के हम सब मिलकर ये बंद किया है। ये आवाज ಕಲಬುರಗಿ ಬಂದ್ಗೆ ಸಂಪೂರ್ಣವಾಗಿ ಬೆಂಬಲಿಸಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಕಲಬುರಗಿ ಜಿಲ್ಲೆಯ ಎಲ್ಲ ಜಾತಿ, ಎಲ್ಲ ಜನಾಂಗದವರು ಸೇರಿ ಈ ಬಂದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ಬಂದ್ ಆಚರಣೆ ಮಾಡಲಿಕ್ಕೆ ಮೂಲ ಕಾರಣ ಏನಂದರೆ, ಈ ದೇಶದ ಸಂವಿಧಾನ ಶಿಲ್ಪಿ, ನಮ್ಮೆಲ್ಲರಿಗೆ ಆರಾಧಕರು ಮತ್ತು ಮಾರ್ಗದರ್ಶಕರು, ನಮ್ಮೆಲ್ಲ ಬದುಕಿಗೆ ಕಾರಣೀಕೃತರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರನ್ನು ತಗೊಂಡು ಅದು ಸ್ವರ್ಗ ನರಕದ ಜೊತೆ ಹೋಲಿಸಿದಕ್ಕೆ ಈ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವರ ಮಾತನ್ನ ಖಂಡಿಸಿ ನಾವು ಈ ಬಂದನ್ನು ಆಚರಣೆ ಮಾಡ್ತಾ ಇದ್ದೇವೆ. ಯಾಕೆ ಈ ದೇಶದಲ್ಲಿ ಕಳೆದ 11 ವರ್ಷದಿಂದ ನರೇಂದ್ರ ಮೋದಿ ಅವರ ಹೆಸರನ್ನು ತಗೊಂಡು ಮೋದಿ ಮೋದಿ ಅಂತ ದೇಶ ವಿದೇಶಗಳಲ್ಲಿ ಚಿಂತಾ ಇದ್ದಾರೆ. ಅವಾಗ ಅಮಿತ್ ಶಾಗೆ ಸ್ವರ್ಗ ನರಕ ನೆನಪಿಲ್ಲ. ಅದು ವಿಶೇಷವಾಗಿ ಯಾರು ಮನುಸ್ಮೃತಿಯನ್ನು ಸುಟ್ಟಿದ್ದಾರೋ, ಮನುಸ್ಮೃತಿಯನ್ನು ವಿರೋಧಿಸಿದ್ದಾರೋ, ಮನುಸ್ಮೃತಿಯಿಂದ ಈ ದೇಶದಲ್ಲಿ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ ಅನ್ಯಾಯ ಆಗಿದ್ದು ಅಂತ ಒಂದು ವಿಷಯವನ್ನು ತಗೊಂಡು ಸ್ವರ್ಗ ನರಕದ ಜೊತೆ ಮಾತಾಡ್ತಕ್ಕಂಥ ಈ ಅಮಿತ್ ಶಾ ವಿಷಯವನ್ನು ಸಂಪೂರ್ಣವಾಗಿ ಖಂಡಿಸ್ತೇವೆ. ಅಮಿತ್ ಶಾ ಈ ದೇಶದ ಪ್ರಧಾನಮಂತ್ರಿ ಪದದಿಂದ ಹಿಂದೆ ಸರಿಬೇಕು, ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ರಾಷ್ಟ್ರಪತಿಯವರು ಅವರು ಸಂಸತ್ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಇಟ್ಕೊಂಡು ನಾವೆಲ್ಲ ಜಾತಿಯ, ಎಲ್ಲ ಜನಾಂಗದ ಜನ ಸೇರಿ ನಾವಿಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಹಳ್ಳಿಗಳಿಂದ ಜನ ಬಂದಿದ್ದಾರೆ. ನಾನು ಮೇರಾಜ್ ಪಟೇಲ್ ತಾವರ್ಗೇರ, ನಮ್ಮ ಸಂಜೀವ್ ಶೆಟ್ಟಿ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರು, ಮತ್ತೆ ನಮ್ಮ ತಾವರ್ಗೇರ ಜನ ಬಂದಿದ್ದಾರೆ, ನಿಜಾಮುದ್ದೀನ್ ಅವರಿದ್ದಾರೆ. ಮತ್ತೆ ಪುರಸಭೆ ಅಧ್ಯಕ್ಷೆ ಪಂಕಜ ನೇತೃತ್ವದಲ್ಲಿ ನಡೆದ ಕೆಆರ್ಪೇಟೆ ಪುರಸಭೆ ವಿಶೇಷ ಸಭೆ. ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಒಂದಾಗಿ ಕೆಲಸ ಮಾಡೋಣ, ಗುಂಪುಗಾರಿಕೆ ಸರಿಯಲ್ಲ, ಪಂಕಜ ಮನವಿ. ಹೌದು, ಕೆಆರ್ಪೇಟೆ ಪುರಸಭಾ ವ್ಯಾಪ್ತಿಯ ವಾಣಿಜ್ಯ ಮಳಿಗೆಗಳನ್ನ ಹಾಲಿ ಬಾಡಿಗೆಯಲ್ಲಿರುವ ವರ್ತಕರಿಗೆ ಮುಂದುವರಿಸಲು ಸಭೆಯಲ್ಲಿ ಸರ್ವಾನುಮತದ ನಿರ್ಣಯವನ್ನ ಕೈಗೊಳ್ಳಲಾಯಿತು. ಪುರಸಭೆ ಆಡಳಿತ ಮಂಡಳಿ ಹಾಗೂ ನೌಕರರ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿರುವ ಶಾಸಕ ಮಂಜು ಅವರು ಅಧ್ಯಕ್ಷೆ, ಉಪಾಧ್ಯಕ್ಷೆ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ಪುರಸಭೆ ಸದಸ್ಯರ ಸಭೆ ನಡೆಸಿ ಮಾಹಿತಿ ಪಡೆದುಕೊಂಡು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಮಾತನಾಡಬೇಕು. ಸದಸ್ಯರ ಭಾವನೆಗಳಿಗೆ ಧಕ್ಕೆ ಬರುವಂತಹ ಹೇಳಿಕೆ ನೀಡಿ ಅಧಿಕಾರಿಗಳನ್ನ ಏಗಾಮುಗ್ಗ ಏಕವಚನದಲ್ಲಿ ಬೈಯುವುದು ಸರಿಯಲ್ಲ ಎಂದು ಪುರಸಭೆ ಹಿರಿಯ ಸದಸ್ಯ ಪ್ರೇಮ್ ಕುಮಾರ್ ಬೇಸರವನ್ನ ವ್ಯಕ್ತಪಡಿಸಿದರು. ಪುರಸಭೆಯು ಪಟ್ಟಣದ ಸಮಗ್ರವಾದ ಗುರಿಯನ್ನ ಮುಖ್ಯವಾಗಿಟ್ಕೊಂಡು ಜನಪರವಾಗಿ ಕೆಲಸ ಮಾಡಿ ಜನರ ವಿಶ್ವಾಸ ಗಳಿಸಬೇಕು. ಕಳೆದ 6 ತಿಂಗಳಿಂದ ಪಟ್ಟಣದ ಅಭಿವೃದ್ಧಿ ಕುಂಠಿತ ಜಡ್ಡುಗಟ್ಟಿರುವ ಪುರಸಭೆ ಆಡಳಿತಕ್ಕೆ ಕಾಯಕಲ್ಪ ನೀಡಲು ಪ್ರೇಮ್ ಕುಮಾರ್ ಅವರು ಆಗ್ರಹಿಸಿದರು. ಡಾಕ್ಟರ್ ಕೆಆರ್ ನೀಲಕಂಠ, NKST4, ಕೃಷ್ಣರಾಜಪೇಟೆ, ಮಂಡ್ಯ. ಆಗಮಿಸಿದರೆ ಅವ್ರನ್ನ ಸ್ವಾಗತವನ್ನು ಬಯಸ್ತೀನಿ. ಹಾಗೆ ಉಪಾಧ್ಯಕ್ಷರಾದ ಶ್ರೀಮತಿ ಶೋಭಾಜಿ ಅವರು ಆಗಮಿಸಿದರೆ ಅವ್ರನ್ನ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಇದನ್ನ ಕೌನ್ಸಿಲ್ ಸಭೆಗೆ
ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರವೀಂದ್ರ ಬಾಬು ಸರ್ ಬಂದಿದ್ದಾರೆ. ಅವ್ರು ಕೂಡ ನಾನು ಸ್ವಾಗತವನ್ನು ಬಯಸ್ತೀನಿ. ಹಾಗೆ ಇದನ್ನು ನನ್ನ ಪುರಸಭೆಯ ಎಲ್ಲ ಮಾನ್ಯ ಸದಸ್ಯರುಗಳು ಆಗಮಿಸಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೀನಿ. ಹಾಗೂ ಮಾಧ್ಯಮ ಮಿತ್ರರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕೆಆರ್ಪೇಟೆ ಪುರಸಭಾ ವ್ಯಾಪ್ತಿಯಲ್ಲಿ ಬರುವ ಪುರಸಭಾ ನಿಧಿ ಮತ್ತು 10ನೇ ಹಣಕಾಸು ಯೋಜನೆ ಮಳಿಗೆ ವಿಧಿಸಿರುವ ಷರತ್ತುಗಳನ್ನು ವಿಧಿಸಿ ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನು ನಡೆಸಲು ಈಗಾಗಲೇ ಅನುಮೋದನೆ ನೀಡಿದ್ದು ಹರಾಜು ಪ್ರಕ್ರಿಯೆ ನಡೆಸುವ ಬಗ್ಗೆ ಚರ್ಚಿಸುವ ವಿಚಾರ. ಒಟ್ಟು 126 ಅಂಗಡಿ ಇದೆ ಸರ್. ಅದರಲ್ಲಿ 115 ಅಂಗಡಿಗೆ ನನ್ನ ಜಿಲ್ಲಾಧಿಕಾರಿಗಳಿಂದ ಅನುಮೋದನೆ ಸಿಕ್ಕಿದೆ. ಸೊ ಆ ಪ್ರಕಾರ ನನ್ನ ಜಿಲ್ಲಾಧಿಕಾರಿಗಳು ಅನುಮೋದನೆ ಷರತ್ತುಗಳು ವಿಧಿಸಿ ಹರಾಜು ಪ್ರಕ್ರಿಯೆಯನ್ನು ಮಾಡಬೇಕು ಅಂತ ಹೇಳಿರ್ತಾರೆ. ಅದರಲ್ಲಿ ದಯಮಾಡಿ ಒಂದು ಅಧ್ಯಕ್ಷರೇ, ನಾನೀಗ ಹೇಳೋದೇನಪ್ಪ ಅಂತಂದ್ರೆ, ಮೊನ್ನೆ ನಾಳೆ ಮೀಟಿಂಗ್ ಅಲ್ಲಿ MLA ಕೂಡ ಈಗ ವಿಚಾರ ಹೋಗ್ತಿದ್ದೆ. ಅಧ್ಯಕ್ಷರೇ, MLA ಕರೆಸಿ ಬಾಯಿಗೆ ಬಂದು ನಮ್ಮ ಸ್ಟಾಫ್ ಅಂತ ಮಾತಾಡೋದು. ಏನು ಅನ್ಯಾಯ ಆಗ್ತಾ ಇದೆಯೋ ಅಕ್ರಮ ನಮ್ಗೆ ಗೊತ್ತಿಲ್ಲ. ಮತ್ತೆ ಅಧ್ಯಕ್ಷರಿಗೆ ಉತ್ತರ ಕೊಡ್ಬೇಕು, ನೀವು ಯಾಕೆಂದ್ರೆ MLA ಸಾಹೇಬ್ ಇಲ್ಲೇ ಬಂದು ಮಾತಾಡ್ಬೋದಾಯ್ತು. ಆದ್ರೆ ನಿಮ್ಮ ಅಧ್ಯಕ್ಷರು ಕಾಯಿಸುವ ಅಧ್ಯಕ್ಷ ಸಮಕ್ಷಮ ಬಾಡಿ ಇಟ್ಕೊಂಡು ಅವ್ರನ್ನ ಅಲ್ಲಿ ಏನು ಅಕ್ರಮ ಅಂತ ಗೊತ್ತಿಲ್ಲ. ಅಕ್ರಮ ಅಂದ್ರೆ ಏನು? ಎಲ್ಲಾ ಪತ್ರಿಕೆಗಳು ಬಂದಿದೆ. ಪುರಸಭೆಯಲ್ಲಿ ದಂಧೆ ನಡೀತಾ ಇದೆ, ಅಕ್ರಮ ನಡೀತಾ ಇದೆ, ಖಾತೆಗಳು ದಂಧೆ ನಡೀತಾ ಇದೆ, ಖಾತೆ ಕೆಲಸ ಆಗ್ತಾ ಇಲ್ಲ, ಸಾರ್ವಜನಿಕ ಕೆಲಸ ಆಗ್ತಾ ಇಲ್ಲ, ಅಧ್ಯಕ್ಷರಿಗೆ ಏನಕ್ಕೆ ಆಗ್ತಾ ಇಲ್ಲ, ದಯಮಾಡಿ ಉತ್ತರ ಕೊಡ್ಬೇಕು ನೀವು. ಎರಡನೇದು, ಹೇಮಾವತಿ ಬಡಾವಣೆ ಖಾತೆ ಬಂದು 20 ಖಾತೆ ಬಂದು 3 ತಿಂಗಳಾಯಿತು. ಇದುವರೆಗೂ ಕೂಡ ಒಂದು ಖಾತೆ ಅಲ್ಲ, ಇದು ಆಗಿಲ್ಲ. ನಾನೇ ಸದಸ್ಯ, ಇದುವರೆಗೂ ಕೂಡ ಹೇಮಾವತಿ. ಇದಿಷ್ಟು ಇದರಿಂದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ NKS TV4. ಇದು ನಿರಂತರ ಕಾರ್ಯಪಡೆ.